ಇನ್ನು ಮಾನನಷ್ಟ ಮೊಕದ್ದಮೆ ಪ್ರಕರಣದಲ್ಲಿ ರಾಹುಲ್ ಗಾಂಧಿಗೆ ಜಾಮೀನು ಮಂಜೂರಾಗಿದೆ. ಇದೇ ಪ್ರಕರಣದಲ್ಲಿ ಏನು ಅವರು ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ರು, ರಾಹುಲ್ ಗಾಂಧಿ ಅವರಿಗೆ ಜಾಮೀನು ಮಂಜೂರಾಗಿದೆ. ಬೆಂಗಳೂರು ಜನಪ್ರತಿನಿಧಿಗಳ ಕೋರ್ಟ್ ರಾಹುಲ್ ಗಾಂಧಿಗೆ ಜಾಮೀನನ್ನ ಮಂಜೂರು ಮಾಡಿದೆ. ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ ಕೇಶವ್ ಪ್ರಸಾದ್ ಅವರು ಹೂಡಿದ್ದಂತ ಮಾನನಷ್ಟ ಮೊಕದ್ದಮೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಜಾಮೀನು ಮಂಜೂರಾಗಿದೆ. ರಾಹುಲ್ ಗಾಂಧಿಗೆ ಜಾಮೀನನ್ನ ಮಂಜೂರು ಮಾಡಿದೆ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ. 42ನೇ ACMM ನ್ಯಾಯಾಲಯದ ಮುಂದೆ ಅವರು ಹಾಜರಾಗಿದ್ರು. ರಾಹುಲ್ ಗಾಂಧಿ ಅವರಿಗೆ ಈಗ ಜಾಮೀನು ಮಂಜೂರು ಮಾಡಲಾಗಿದೆ. ಮಾನನಷ್ಟ ಕೇಸ್ನಲ್ಲಿ ರಾಹುಲ್ ಗಾಂಧಿಗೆ ಈಗ ರಿಲೀಫ್ ಸಿಕ್ಕಂತಾಗಿದೆ. ಇದೇ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಕೂಡ ಆರೋಪಿ ಇದ್ರು, ಜೊತೆಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ KPCC ಅಧ್ಯಕ್ಷರು ಅವ್ರನ್ನ ಕೂಡ ಆರೋಪಿಯನ್ನಾಗಿಸಲಾಗಿತ್ತು. ಆದರೆ ಅವರಿಬ್ಬರಿಗೂ ಕೂಡ ಈಗಾಗಲೇ ಜಾಮೀನು ಮಂಜೂರಾಗಿದೆ. ಇನ್ನು ರಾಹುಲ್ ಗಾಂಧಿ ಅವರು ಖುದ್ದು ಹಾಜರಿರಬೇಕು ಅಂತ ಕೋರ್ಟ್ ಸೂಚನೆ ನೀಡಿದಂತ ಕಾರಣ ಅವರು ಇವತ್ತು ಕೋರ್ಟ್ನ ಮುಂದೆ ಹಾಜರಾಗಿದ್ರು. ಮಾನನಷ್ಟ ಪ್ರಕರಣದಲ್ಲಿ ಜಾಮೀನು ಮಂಜೂರಾಗಿದೆ ರಾಹುಲ್ ಗಾಂಧಿ ಅವರಿಗೆ. ರಾಹುಲ್ ಗಾಂಧಿ ಅವರು ಇವತ್ತು ಬೆಳಗ್ಗೆಯೇ ಬೆಂಗಳೂರಿಗೆ ಆಗಮಿಸಿ ನ್ಯಾಯಾಲಯದ ಮುಂದೆ ಖುದ್ದು ಹಾಜರಿದ್ರು. 42ನೇ ACMM ಕೋರ್ಟ್ನಿಂದ ಈಗ ರಾಹುಲ್ ಗಾಂಧಿ ಅವರಿಗೆ ಮಾನನಷ್ಟ ಮೊಕದ್ದಮೆ ಪ್ರಕರಣದಲ್ಲಿ ಜಾಮೀನು ಮಂಜೂರು ಮಾಡಲಾಗಿದೆ. ರಾಹುಲ್ ಗಾಂಧಿಗೆ ಜಾಮೀನು ಸಿಕ್ಕಿದೆ. ಅವ್ರಿಗೆ ಈಗ ಕೊಂಚ ರಿಲೀಫ್. ಒಂದ್ ಕಡೆ ಮುಖ್ಯಮಂತ್ರಿ, ಮತ್ತೊಂದು ಕಡೆ ಉಪಮುಖ್ಯಮಂತ್ರಿಗಳಿಗೂ ಕೂಡ ಈಗಾಗಲೇ ಜಾಮೀನನ್ನು ಮಂಜೂರು ಮಾಡಲಾಗಿದೆ. ಈಗ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿದೆ. ಪ್ರಕರಣದಲ್ಲಿ A1 ಆರೋಪಿಯಾಗಿದ್ರು ರಾಹುಲ್ ಗಾಂಧಿ. ಈ ಹಿನ್ನೆಲೆಯಲ್ಲಿ ಅವರು ಖುದ್ದು ಹಾಜರಾಗಬೇಕು ಅನ್ನೋದನ್ನ ಕೋರ್ಟ್ ಸೂಚಿಸಿತ್ತು. ಈ ನಿಟ್ಟಿನಲ್ಲಿ ಕೋರ್ಟ್ನ ಸೂಚನೆಯ ಮೇರೆಗೆ ರಾಹುಲ್ ಗಾಂಧಿ ಅವರು ಇವತ್ತು ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಉಪಸ್ಥಿತರಿದ್ರು. ಅಲ್ಲಿಂದ ಅವ್ರಿಗೆ ಈಗ ಜಾಮೀನು ಮಂಜೂರಾಗಿದೆ. ರಾಹುಲ್ ಗಾಂಧಿ ಅವರ ಪರ ವಕೀಲರು ಜಾಮೀನು ನೀಡಬೇಕು ಅಂತ ಅರ್ಜಿಯನ್ನ ನ್ಯಾಯಾಧೀಶರ ಮುಂದೆ ಸಲ್ಲಿಸಿದ್ರು. ವಕೀಲರ ಅರ್ಜಿಯನ್ನ ಪುರಸ್ಕರಿಸಿ ರಾಹುಲ್ ಗಾಂಧಿ ಅವರಿಗೆ ಜಾಮೀನನ್ನ ಮಂಜೂರು ಮಾಡಲಾಗಿದೆ. ಮಾನನಷ್ಟ ಮೊಕದ್ದಮೆ ಪ್ರಕರಣದಲ್ಲಿ A1 ಆರೋಪಿ ರಾಹುಲ್ ಗಾಂಧಿ. ಈಗ ರಾಹುಲ್ ಗಾಂಧಿ ಅವರಿಗೆ ಜಾಮೀನನ್ನ ಮಂಜೂರು ಮಾಡಲಾಗಿದೆ. ಬಿಜೆಪಿಯ ವಿಧಾನ ಪರಿಷತ್ನ ಸದಸ್ಯ ಕೇಶವ್ ಪ್ರಸಾದ್ ಅವರು ಸಲ್ಲಿಸಿದಂತ ಅರ್ಜಿ ಇದು, ಪ್ರಕರಣ ಇದು, ದಾಖಲಿಸಿದಂತ ಪ್ರಕರಣ ಇದು. ಇದರಲ್ಲಿ A1 ಆರೋಪಿಯಾಗಿದ್ರು ರಾಹುಲ್ ಗಾಂಧಿ. ಜಡ್ಜ್ ಮುಂದೆ ಬಂದು ನಿಂತಿದ್ರು ರಾಹುಲ್ ಗಾಂಧಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಉಪಮುಖ್ಯಮಂತ್ರಿ DK ಶಿವಕುಮಾರ್. ಈಗ A1 ಆರೋಪಿ ರಾಹುಲ್ ಗಾಂಧಿ ಅವರಿಗೆ ಜಾಮೀನನ್ನ ಮಂಜೂರು ಮಾಡಿದೆ 42ನೇ ACMM ಕೋರ್ಟ್. ಪ್ರಕರಣದಲ್ಲಿ A1 ಆರೋಪಿಯಾಗಿದ್ರು ರಾಹುಲ್ ಗಾಂಧಿ. ಮಾನನಷ್ಟ ಕೇಸ್ನಲ್ಲಿ ಈಗ ರಾಹುಲ್ ಗಾಂಧಿ ಅವರಿಗೆ ಜಾಮೀನನ್ನ ಮಂಜೂರು ಮಾಡಲಾಗಿದೆ. ಕೋರ್ಟ್ ಆರಂಭದಲ್ಲಿಯೇ ಅರ್ಜಿಯನ್ನ ಕೈಗೆತ್ತಿಕೊಳ್ಳಲಾಯಿತು. ಅದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಪರ ವಕೀಲರು ಜಾಮೀನಿನ ಅರ್ಜಿಯನ್ನ ನೀಡಿದ್ರು. ಅರ್ಜಿಯನ್ನ ನ್ಯಾಯಾಧೀಶರು ಪುರಸ್ಕರಿಸಿ ರಾಹುಲ್ ಗಾಂಧಿ ಅವರಿಗೆ ಜಾಮೀನನ್ನ ಮಂಜೂರು ಮಾಡಿದ್ದಾರೆ. ರಾಹುಲ್ ಗಾಂಧಿಗೆ ಈಗ ಕೊಂಚ ರಿಲೀಫ್. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾರೆ, ದೂರವಾಣಿ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಚಂದ್ರು, ಈಗಾಗಲೇ CM ಮತ್ತೆ DCMಗೆ ರಿಲೀಫ್ ಸಿಕ್ಕಿತ್ತು. ಇವತ್ತು ರಾಹುಲ್ ಗಾಂಧಿ ಅವ್ರಿಗೂ ಕೂಡ ರಿಲೀಫ್ ಸಿಕ್ಕಿರುವಂತದ್ದು. ಚಂದ್ರು, ಖಂಡಿತವಾಗಿಯೂ ಮಧು, ಏನು ಈ ಒಂದು ಪ್ರಕರಣನ ಈಗಾಗಲೇ ಹೇಳ್ತಾ ಇದ್ದೆ, ಈ ಒಂದು ಪ್ರಕರಣಕ್ಕೆ ಏನು ಬೇಲಬಲ್ ಆಗಿರೋದ್ರಿಂದ ಬೇಲ್ ಅರ್ಜಿ ಹಾಕಿದ ತಕ್ಷಣವೇ ಜಾಮೀನು ಮಂಜೂರನ್ನ ಮಾಡಿರುವಂತಹದ್ದು. ಈಗಾಗಲೇ ಜಡ್ಜ್ ಮುಂದೆ ಹಾಜರಾಗಿದ್ದಂತಹ ಅಂದ್ರೆ ಚಂದ್ರು, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇನ್ನು ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿಷ್ಣು, ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಜಾಮೀನು ಮಂಜೂರು ಮಾಡಿರುವಂತದ್ದು, ಕೋರ್ಟ್ ಹಾಲ್ನಲ್ಲಿ ಆದಂತಹ ಪ್ರಕ್ರಿಯೆಯ ಬಗ್ಗೆ ವಿವರಣೆ ನೀಡೋದಾದ್ರೆ ವಿಷ್ಣು. ಖಂಡಿತ ಮಧುಸೂದನ್, ಇವತ್ತು ರಾಹುಲ್ ಗಾಂಧಿ ಅವರು ಅದರಲ್ಲೂ ಸ್ವತಃ CM ಮತ್ತೆ DCM ಸಮೇತ ಏನು ಕೋರ್ಟ್ ಮುಂದೆ ಹಾಜರಾಗುವಂತಹ ಕೆಲಸ ಆಯ್ತು. ಬಂದಂತವರು ಮೊದಲನೇದಾಗಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಮೊದಲನೇದಾಗಿ ಏನು ಪ್ರಮುಖವಾದಂತಹ ಅಂಶಗಳಿತ್ತು. ಏನಂತಂದ್ರೆ ಇವರ ವಿರುದ್ಧ ದಾಖಲಾಗಿದ್ದಂತಹ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಪ್ರಕರಣದಲ್ಲಿ ಈಗಾಗಲೇ 2 ಬಾರಿ ರಾಹುಲ್ ಗಾಂಧಿ ಅವರು ಸಮನ್ಸ್ ನೀಡಿದ್ರು ಕೂಡ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಹೀಗಾಗಿ ಕಳೆದ ಬಾರಿ 2ನೇ ಬಾರಿ ಅವರಿಗೆ ನಾನ್ ವೇಲೇಬಲ್ ವಾರೆಂಟ್ ಇಶ್ಯೂ ಮಾಡಬೇಕು ಅಂತ ಅವರ ಪರ ವಕೀಲರು ಕೂಡ ವಾದ ಮಂಡಿಸುವಂತ ಕೆಲಸ ಮಾಡಿದ್ರು. ಆದ್ರೆ ಕೊನೆಗೆ ಪುನಃ 205 CRPCಯಲ್ಲಿ ಅವರ ವಿನಾಯಿತಿಯನ್ನು ನೀಡುವಂತ ಕೆಲಸನ ಕೋರ್ಟ್ ಮಾಡಿತ್ತು. ಇವತ್ತು ಖುದ್ದು ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿತ್ತು. ಅದರಂತೆ ಇವತ್ತು ಕೋರ್ಟ್ಗೆ ನೇರವಾಗಿ ಸ್ವತಃ ರಾಹುಲ್ ಗಾಂಧಿಯ ಜೊತೆಗೆ ಎಡದ ಕಡೆ ಏನು CM ಇದ್ರು, ಬಲದೆ ಕಡೆ DCM DK ಶಿವಕುಮಾರ್ ಅವರಿದ್ರು. 3 ಕೂಡ ಕೋರ್ಟ್ ಮುಂದೆ ಬಂದು ಹಾಜರಾಗುವಂತಹ ಕೆಲಸ ಆಯ್ತು. ಬಂದಂತವ್ರು ನೇರವಾಗಿ 2 ಬಾರಿ ಏನೋ ಸಮಸ್ಯೆ ನೀಡಿದ್ರು ಕೂಡ ಹಾಜರಾಗಿಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಮೆ ಯಾಚಿಸುವಂತಹ ಕೆಲಸ ಮಾಡಿದ್ರು, ಕೈ ಮುಗಿದು ನಿಂತ್ಕೊಳ್ಳುವಂತಹ ಕೆಲಸ ಆಯ್ತು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಬಂದಂತಹ ಸಂದರ್ಭದಲ್ಲಿ ಶಿವಕುಮಾರ್ ಅವರು ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಮಾಡಿದ್ರು ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ. ಆಗ ಅವರ ಪರ ವಕೀಲರಾಗಿರುವಂತಹ
ವಕೀಲರಾಗಿರುವಂತಹ ನಿಶಾಂತ್ ಕುಮಾರ್ ಶೆಟ್ಟಿ ಅವರು ವಾದವನ್ನು ಮಂಡಿಸಿ ಜಾಮೀನನ್ನು ನೀಡಬೇಕು ಅಂತೇಳಿ ಮನವಿ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ರು. ಮತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿರುವಂತಹ ಪ್ರಕರಣ ಏನಿದೆ ಇದು ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಆಗಿರುವಂತದ್ದು. ಈ ಪ್ರಕರಣದಲ್ಲಿ ಜಾಮೀನು ನೀಡಬಹುದು ಅಂತೇಳಿ ಅವರ ಪರ ವಕೀಲರು ಕೂಡ ವಾದ ಮಂಡಿಸುವಂತ ಕೆಲಸವನ್ನು ಮಾಡಿದ್ರು. ವಾದ ಆಲಿಸಿದಂತಹ ಪೀಠ ಈಗ ರಾಹುಲ್ ಗಾಂಧಿ ಅವರಿಗೆ ಜಾಮೀನು ಮಂಜೂರು ಮಾಡುವಂತಹ ಕೆಲಸವನ್ನು ಮಾಡಿದೆ. ಇದಕ್ಕೆ ಸ್ವತಃ ಈಗ ಮೊನ್ನೆ ಅಷ್ಟೇ ಮಾಜಿ ಸಂಸದರಾಗಿರುವಂತಹ ಡಿ ಕೆ ಸುರೇಶ್ ಅವರು ಇವತ್ತು ಅವರಿಗೆ ಶ್ಯೂರಿಟಿ ಕೊಡುವಂತ ಕೆಲಸವನ್ನು ಮಾಡಿದ್ರು. ಮತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಕಂಡೀಷನ್ಸ್ ಬಂದಂತ ಸಂದರ್ಭದಲ್ಲಿ 75 ಲಕ್ಷ ಮೌಲ್ಯದ ಆಸ್ತಿಯ ದಾಖಲೆಯನ್ನು ಶ್ಯೂರಿಟಿಯಾಗಿ ನೀಡುವುದಾಗಿ ಡಿ ಕೆ ಸುರೇಶ್ ಅವರು ಮೆನ್ಷನ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ಈ ಮೂಲಕ ಪ್ರಕರಣದಲ್ಲಿ ಈಗಾಗಲೇ ಈ ರೀತಿ 499 ಮತ್ತೆ IPC 500 ಅಡಿಯಲ್ಲಿ ಕೇಸ್ ದಾಖಲಾದಂತ ಸಂದರ್ಭದಲ್ಲಿ ಇಲ್ಲಿ ಜಾಮೀನು ಪಡೆದುಕೊಳ್ಳೋದು ಅನಿವಾರ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಕೋರ್ಟ್ ಮುಂದೆ ಹಾಜರಾಗಿ ಜಾಮೀನು ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು. ಮತ್ತೆ ಅರ್ಜಿಯ ವಿಚಾರಣೆಯನ್ನ ಈಗ 30ಕ್ಕೆ ಮುಂದೂಡಿಕೆ ಮಾಡುವಂತ ಕೆಲಸವನ್ನ ಕೋರ್ಟ್ ಮಾಡಿರುವಂತದ್ದು. ಮಧುಸೂದನ್. ವಿಷ್ಣು, ಈಗಾಗಲೇ ಶ್ಯೂರಿಟಿಯನ್ನ ಮಾಜಿ ಸಂಸದ ಡಿ ಕೆ ಸುರೇಶ್ ನೀಡಿದ್ದಾರೆ. ಒಂದು ಕಡೆ ಜುಲೈ 30ಕ್ಕೆ ಪ್ರಕರಣ ಕೂಡ ಮುಂದೂಡಿಕೆ ಆಗಿದೆ. ಹಾಗಾದ್ರೆ ಈ ಒಂದು ಪ್ರಕರಣದ ಮುಂದೆ ಒಂದಿಷ್ಟು ಪ್ರಕ್ರಿಯೆಗಳ ಬಗ್ಗೆ ಏನೆಲ್ಲ ಆಗಬಹುದು, ಸಾಧ್ಯಾಸಾಧ್ಯತೆಗಳ ಬಗ್ಗೆ ಹೇಳೋದಾದ್ರೆ ವಿಷ್ಣು? ಖಂಡಿತ ಮಧುಸೂದನ್, ಈ ಪ್ರಕರಣದಲ್ಲಿ ಈಗ ರಾಹುಲ್ ಗಾಂಧಿ ಅವರು ಇರ್ಬೋದು, ಮತ್ತೆ DCM ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ಜೊತೆಗೆ ಸಿದ್ದರಾಮಯ್ಯ ಅವರ ವಿರುದ್ಧ ಒಂದು ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸುವಂತ ಕೆಲಸವನ್ನು ಮಾಡಿದ್ರು. ಕಾರಣ ಏನಂತಂದ್ರೆ ಕಳೆದ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯ ಪರ ಅಪಪ್ರಚಾರ ಮಾಡಿದಂತಹ ಗಂಭೀರ ಆರೋಪ ಅವರ ಮೇಲೆ ಕೇಳಿ ಬಂದಿತ್ತು. ಅದರಲ್ಲೂ ಪ್ರಮುಖವಾಗಿ DCM ಮತ್ತು CM ಹುದ್ದೆ ಮಾರಾಟಕ್ಕಿದೆ. ಹೈಕಮಾಂಡ್ಗೆ 2.5 ಕೋಟಿಯಷ್ಟು ಹಣವನ್ನು ಕೊಟ್ಟು CM ಹುದ್ದೆಯನ್ನು ಪಡೆದುಕೊಂಡಿದ್ದಾರೆ. ಮಂತ್ರಿಗಳು ಕೂಡ ಕೋಟಿಗಟ್ಟಲೆ ಹಣ ಕೊಟ್ಟು ಮಂತ್ರಿ ಪದವಿಯನ್ನು ಪಡೆದುಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ಪತ್ರಿಕೆಗಳಲ್ಲಿ ಪ್ರಕಟಣೆ ಕೊಡುವಂತ ಕೆಲಸವನ್ನು ಮಾಡಿದ್ರು. ಈ ಮೂಲಕ ಜಾಹೀರಾತು ನೀಡುವಂತಹ ಮೂಲಕ ಅಪಪ್ರಚಾರವಾಗಿ ಇದಕ್ಕೆ ಬಿಜೆಪಿಯ ಕೇಶವಮೂರ್ತಿ ಅವರು ಈ ಒಂದು ಪ್ರಕರಣಕ್ಕೆ ಕೇಶವ ಪ್ರಸಾದ್ ಅವರು ಕೇಸನ್ನು ದಾಖಲಿಸುವಂತ ಕೆಲಸವನ್ನು ಮಾಡಿದ್ರು. ಮೊದಲನೇದಾಗಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಂತ ಸಂದರ್ಭದಲ್ಲಿ ಯಾವುದೇ ಕ್ರಮ ಆಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ನೇರವಾಗಿ ಕೋರ್ಟ್ಗೆ PCR ಸಲ್ಲಿಸಿದಂತಹ ಅಡಿಯಲ್ಲಿ PCR ಅನ್ನು ಪರಿಗಣಿಸಿದಂತಹ ನ್ಯಾಯಾಲಯ, ಅದರ ಪ್ರಮುಖವಾಗಿ 42ನೇ ACM ನ್ಯಾಯಾಲಯದ ಇಂದಿನ ನ್ಯಾಯಾಧೀಶರಾಗಿರುವಂತಹ ಪ್ರೀತ್ ಜೆ ಅವರು ಇವರ ವಿರುದ್ಧ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ದಾಖಲಿಸೋದಕ್ಕೆ ಅನುಮತಿ ಕೊಡುವಂತ ಕೆಲಸ ಆಗಿತ್ತು. ಇದರ ಪರ್ಯಾಯ ಭಾಗವಾಗಿ ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ ಈಗ 3 ಆರೋಪಿಗಳು ಈಗ ಜಾಮೀನು ಪಡೆದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ಪ್ರಕರಣದ ಟ್ರಯಲ್ ನಡೀತಾ ಹೋಗುತ್ತೆ. ಅಂದ್ರೆ ಯಾವೆಲ್ಲ ಆರೋಪಗಳನ್ನ ಬಿಜೆಪಿ ಮಾಡಿದೆ, ಅಂದ್ರೆ ಅವರು ಕೊಟ್ಟಿರುವಂತಹ ಜಾಹೀರಾತಿಗೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ದಾಖಲೆಗಳನ್ನು ಕೊಡುವಂತಹ ಕೆಲಸ ಆಗಿದೆ. ಪತ್ರಿಕೆ ಪ್ರಕಟಣೆ ಕೊಟ್ಟಿರುವಂತಹ ದಾಖಲೆಗಳ ಸಲ್ಲಿಕೆ ಆಗಿದೆ. ಜೊತೆಗೆ ಜಾಹೀರಾತು ಕೊಟ್ಟುವಂತಹ ಆರೋಪವನ್ನ ಈಗ ಕಾಂಗ್ರೆಸ್ ಪಕ್ಷದ ಮುಖಂಡ ಆಗಿರುವಂತಹ ರಾಹುಲ್ ಗಾಂಧಿ ಅವರು, DCM ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಇವರ ವಿರುದ್ಧವೂ ಕೂಡ ಇಲ್ಲಿ ಕೇಸ್ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಟ್ರಯಲ್ ಆರಂಭ ಆಗ್ತಾ ಹೋಗುತ್ತೆ. ಬಿಜೆಪಿ ಅವರು ಈ ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ದಾಖಲೆಗಳನ್ನು ಸಲ್ಲಿಸುವಂತಹ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಕಾಂಗ್ರೆಸ್ ಪಕ್ಷದಿಂದ ತಾವು ಕೊಟ್ಟಂತಹ ಜಾಹೀರಾತಿಗೆ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಮಾಡಬೇಕು. ಮತ್ತೆ ಟ್ರಯಲ್ ನಡೆದಂತಹ ಬಳಿಕ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಈಗ ನಿರ್ಧಾರ ಆಗುತ್ತೆ. ಮಧುಸೂದನ್, ಸದ್ಯ ಜುಲೈ 30ರಿಂದ ಈಗ ಈ ಒಂದು ಪ್ರಕರಣದಲ್ಲಿ 3 ಆರೋಪಿಗಳು ಜಾಮೀನು ಪಡೆದಂತಹ ಹಿನ್ನೆಲೆಯಲ್ಲಿ ನೆಕ್ಸ್ಟ್ ಈಗ ಟ್ರಯಲ್ ಆರಂಭ ಆಗುತ್ತೆ. ಟ್ರಯಲ್ ಆದಂತಹ ಬಳಿಕ ನ್ಯಾಯಾಧೀಶರು ಯಾವ ಜಡ್ಜ್ಮೆಂಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಮಧುಸೂದನ್. ವಿಷ್ಣು, ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಜಾಮೀನು ಮಂಜೂರಾಗಿದೆ. CM ಸಿದ್ದರಾಮಯ್ಯ, DCM ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಜಾಮೀನು ಮಂಜೂರಾಗಿರುವಂತದ್ದು. ಕೋರ್ಟ್ ಹಾಲ್ನಲ್ಲಿ 3 ಕೂಡ ಇವತ್ತು ಉಪಸ್ಥಿತರು ಇದ್ರು. ಈಗ ಕೋರ್ಟ್ ಹಾಲ್ನಿಂದ ಅವರು ಹೊರಟ್ರ ಹೇಗೆ ವಿಷ್ಣು? ಖಂಡಿತ ಮಧುಸೂದನ್, ಈಗಷ್ಟೇ ಇಲ್ಲಿಂದ ಹೊರಡುವಂತಾಯ್ತು. ಇಲ್ಲಿಂದ ನೇರವಾಗಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇತ್ತೀಚೆಗೆ ಅದರಲ್ಲೂ ಪ್ರಮುಖವಾಗಿ ಮೊನ್ನೆ ಗೆದ್ದಂತಹ ಎಂಪಿಗಳೇನಿದೆ ಅವರ ಜೊತೆ ಸಭೆ ನಡೆಸುವಂತಹ ಕೆಲಸವನ್ನ ಈಗ ರಾಹುಲ್ ಗಾಂಧಿ ಅವರು ಮಾಡ್ತಾರೆ. ಅದಕ್ಕೋಸ್ಕರ ಈಗಾಗಲೇ DCM ಮತ್ತೆ CM ಅವರನ್ನ ಕರೆದೊಯ್ಯುವಂತಹ ಕೆಲಸ ಆಯ್ತು. ನೆಕ್ಸ್ಟ್ ಸಭೆ ಮುಗಿಸಿದಂತಹ ಬಳಿಕ ಇವತ್ತು ಸಂಜೆ ರಿಟರ್ನ್ ಡೆಲ್ಲಿಗೆ ಹೋಗ್ತಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಮಧುಸೂದನ್, ಧನ್ಯವಾದ ವಿಷ್ಣು ಪ್ರಸಾದ್ ನಿಮ್ಮ ಮಾಹಿತಿಗೆ. ಇದು ಒಟ್ಟಾರೆ ರಾಹುಲ್ ಗಾಂಧಿ ಅವ್ರಿಗೆ ಜಾಮೀನು ಮಂಜೂರಾಗಿದೆ. ಅವರ ವಿರುದ್ಧ ದಾಖಲಾದಂತಹ ಮಾನನಷ್ಟ ಮೊಕದ್ದಮೆ ಪ್ರಕರಣದಲ್ಲಿ A1 ಆರೋಪಿಯಾಗಿದ್ರು ರಾಹುಲ್ ಗಾಂಧಿ ಅವರು. ಇವತ್ತು ಕೋರ್ಟ್ ಅವ್ರಿಗೆ ಖುದ್ದು ಹಾಜರಿರಬೇಕು ಅನ್ನೋ ಸೂಚನೆ ಮೇರೆಗೆ ಅವರು ಖುದ್ದು ಹಾಜರಾಗಿದ್ರು. ಈಗ ಜಾಮೀನು ಕೂಡ ಮಂಜೂರಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.